ಬೆಳಗ್ಗೆ ಏಳ್ತೀವಿ, ಚೆನ್ನಾಗಿ ಮೈ ಬಗ್ಗಿಸ್ತೀವಿ. ಬೆಂಡಿಂಗ್, ಸ್ಟ್ರೆಚಿಂಗ್ ಎಲ್ಲ ಯಾಕೆ ಮಾಡ್ತೀವಿ? ಬಾಡಿನ ಆರೋಗ್ಯವಾಗಿ ಫ್ಲೆಕ್ಸಿಬಲ್ಲಾಗಿ ಇಟ್ಕೊಳ್ಬೇಕು. ಬಾಡಿ ರಿಜಿಡ್ ಆದರೆ ಕಾಯಿಲೆ ಬರುತ್ತೆ, ಎನರ್ಜಿ ಚಾನಲ್ ಆಗಲ್ಲ. ಇದು ಚೆನ್ನಾಗಿ ಗೊತ್ತಿದೆ, ಎಲ್ಲರೂ ಮಾಡ್ತಾರೆ. ಮನಸ್ಸು ಬಗ್ಗಿಸಲ್ಲ. ಮನಸ್ಸನ್ನು ಹೀಗೇ ಫ್ಲೆಕ್ಸಿಬಲ್ಲಾಗಿ ಇಟ್ಕೋಬೇಕು. ಮನಸ್ಸು ಬಗ್ಗಬೇಕು, ಅಡ್ಜಸ್ಟ್ ಮಾಡ್ಕೋಬೇಕು, ಕಾಂಪ್ರಮೈಸ್ ಮಾಡ್ಕೋಬೇಕು. ಹಿಂದಿನ ಕಾಲದಲ್ಲಿ ನಮ್ಮನೇಲೆ ಮನೆ ಚಿಕ್ಕದು, ಜನ ತುಂಬ, ಬಗ್ಲೇಬೇಕು, ನಾರ್ಮಲ್, ಅದು ಸಹಜವಾಗಿ ಕಾಂಪ್ರಮೈಸ್ ಅಡ್ಜಸ್ಟ್ ಎಲ್ಲ ಇರೋದು. 2 ನಿಮಿಷ ಜಗಳ ಆದರೆ 3 ಯಾಕೆಂದರೆ ಬೆಳಗ್ಗೆ ದಿನ ಎದ್ರೆ ಅವ್ರ ಮುಖಾನೇ ನೋಡಬೇಕು. ಎಲ್ಲ ಸಾಲಾಗಿ ಒಂದೇ ಹಾಲಲ್ಲಿ ಮಲ್ಕೋಬೇಕು. ಇದು ನಮ್ಮ ಸ್ವಭಾವಕ್ಕೆ ಬಂದ್ಬಿಡ್ತು. ಎಲ್ಲರ ಜೊತೆನೂ ಒಟ್ಟಿಗೆ ಇರಬೇಕಾದ್ರೆ ಬಗ್ಬೇಕು ಅನ್ನೋದು. ಈಗೇನಾಗಿದೆ, ಮನೆ ದೊಡ್ಡದು, 5-6 ರೂಮ್ ಇರುತ್ತೆ ಮನೇಲಿ. 2-3 ಜನನೂ ಅಷ್ಟೇ. ಒಬ್ಬರ ಮೇಲೆ ಒಬ್ಬರು ಕೋಪ ಮಾಡಿಕೊಂಡ್ರೆ ದಿನಗಟ್ಟಲೆ ರೂಮ್ನಲ್ಲಿ ಬಾಗಿಲು ಹಾಕ್ಕೊಂಡಿರ್ತಾರೆ. ಎಷ್ಟು ಅಂತ ಅಡ್ಜಸ್ಟ್ ಮಾಡ್ಕೊಳ್ಳೋದು ಅಂತ ಕೇಳ್ತಾರೆ. ನನ್ನ ಕೈಲಿ ಆಗಲ್ಲ ಅಂತಾರೆ. ಈ ಪವರ್ ಟು ಬೆಂಡ್ ಏನಾಗಿದೆ, ಇದಕ್ಕೆ ಉಪಯೋಗಕ್ಕೆ ಬರದೆ ಬಗ್ಗೋದೇ ಇಲ್ಲ, ಹಂಗೆ ಹೋಗಿದೆ. ಶಕ್ತಿ ಕಳ್ಕೊಂಡಿದೆ, ಆತ್ಮಶಕ್ತಿ ಕುಗ್ಗಿ ಹೋಗಿದೆ, ಉಪಯೋಗಿಸ್ದೆ ಆಮೇಲೆ ಸಂಸ್ಕಾರವೂ ಕಮ್ಮಿ ಆಗೋಗಿದೆ. ಚೆನ್ನಾಗಿ ನಮ್ಮ ಎಬಿಲಿಟಿ ಏನು, ಪವರ್ ಯಾವಾಗ ಪವರ್ ಟು ಅಡ್ಜಸ್ಟ್, ಪವರ್ ಟು ಬೆಂಡ್ ಯೂಸ್ ಮಾಡ್ತಾಯಿದ್ರೆ ಪವರ್ ಜಾಸ್ತಿ ಆಗ್ತಾ ಇರುತ್ತೆ, ಸ್ಟ್ರಾಂಗ್ ಆಗ್ತಾ ಇರ್ತೀವಿ. ಮೆಂಟಲ್ ಹೆಲ್ತ್ ಚೆನ್ನಾಗಿರುತ್ತೆ. ಬರೀ ಬಾಡಿ ಮಾತ್ರ ನೋಡಿಕೊಂಡ್ರೆ ಟೋಟಲ್ ಹೆಲ್ತ್ ಅಲ್ಲ ಅದು.